ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವಸಂತ ಏಟಿ ಆರ್ಗ್ಯಾನಿಕ್ ಫಾರ್ಮ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ನೀರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ರೈತರು ನಮ್ಮ ಬೆಳೆಗಳಿಗೆ ನೀರು ಕೊಡ್ತಾ ಇರ್ತೀವಿ, ಆದರೆ ಆ ನೀರು ಎಷ್ಟು ಸುರಕ್ಷಿತ ಅನ್ನೋದು, ಅದು ಎಷ್ಟು ಸೇಫ್ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಇವತ್ತು ನಾವು ನೀರಿಂದು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ, ಟೆಕ್ನಿಕಲ್. ಸೊ ಇದಕ್ಕೆ ಈಗ ನೀವು ಫೀಲ್ಡಲ್ಲಿ ನೋಡಿರ್ಬೋದು, ನಾವು 2016 ವಾಟರ್ ಟೆಸ್ಟ್ ಮಾಡಿಸಿದಾಗ ಅಲ್ಲಿ ವಾಟರ್ ಅನಲೈಸ್ ಮಾಡಿದಾಗ ಹೇಳಿದ್ರು, ನೀವು ನೀರಲ್ಲಿ ಹಾರ್ಡ್ನೆಸ್ ಇರಬಾರ್ದು, ಹಾರ್ಡ್ನೆಸ್ ಕಡಿಮೆ ಮಾಡ್ಕೋಬೇಕು, ಎಷ್ಟು ಹಾರ್ಡ್ನೆಸ್ ಇರುತ್ತೆ ಅಷ್ಟು ಬೆಳೆ ಬರಲ್ಲ ಅಂತ. ಸೊ ಅವರು ಒಂದು ರೆಫರ್ ಮಾಡಿದರು ವಾಟರ್ ಸಾಫ್ಟ್ನರ್ ಅಂತ. ವಾಟರ್ ಸಾಫ್ಟ್ನರ್ ಆಗಿರೋದು ವಾಟರ್ ಕಂಡೀಷ್ನರ್. ಸೊ ಆ ಟೈಮಲ್ಲಿ ನಮಗೆ ಅವಾಗಿನ್ನೂ ಅಷ್ಟು ಡೆವಲಪ್ ಇರಲಿಲ್ಲ, ಸೊ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ಸೊ ಈ ಸರಿ ನಾವು ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ಸೊ ಇದರ ಡಿವೈಸ್ ಬಂದುಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಾಟರ್ ಸಾಫ್ಟ್ನರ್. ಇದು 3 in ಟೆಕ್ನಾಲಜಿ ಅಂತ ಹೇಳೋದು. ಇದರಲ್ಲಿ 3 ಟೆಕ್ನಾಲಜಿ ಯೂಸ್ ಮಾಡಿದೆ. ಫಸ್ಟು ನಾನು ಕಂಪ್ಲೀಟ್ ಇನ್ಸ್ಟಾಲೇಷನ್ ತೋರಿಸ್ತಾ ಇದ್ದೀನಿ. ಇವತ್ತು ನಮ್ಮದು ತೋಟಕ್ಕೆ ಮಾಡ್ತಾಯಿದ್ದೀವಿ. ಸೊ ಇನ್ಸ್ಟಾಲೇಷನ್ ಆದಮೇಲೆ ಅದು 3 ಟೆಕ್ನಾಲಜಿ ಯಾವುದು, ಏನಕ್ಕೆ ಯೂಸ್ ಮಾಡಬೇಕು, ಯಾವುದೇ ಥರ ವರ್ಕ್ ಆಗುತ್ತೆ. ಆಮೇಲೆ ಬೇಸ್ಡ್ ಆನ್ ವಾಟರ್ ಟೆಸ್ಟ್ ನಾವು ವಾಟರ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ನಾವು ವಾಟರ್ ಟೆಸ್ಟ್ ಮಾಡಿದ್ಮೇಲೆ ಡಿಸೈಡ್ ಮಾಡಿದ್ದೀವಿ. ಸೊ ಈಗ ಫಸ್ಟು ಇನ್ಸ್ಟಾಲೇಷನ್ ನೋಡ್ಕೊಳ್ಳೋಣ. ಸೊ ಆಮೇಲೆ ನಿಮಗೆ ಎಲ್ಲ ಕ್ಲೀನಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಈ ಕಡೆಗೆ ಇಡೋದು, ಆ ಕೊಲ್ ಮೇಲೆ ಇಡೋದು. ಇಲ್ಲ ಮಗ ಇದು ನೋಡಿ, ಇದು ಟರ್ಬುಲೆನ್ಸ್ ನೆನಪಿಟ್ಕೊಳ್ಳಿ. ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವುದೇನಂತ. ಇದು ಇನ್ವರ್ಟರ್. ಇದು ಬಂದ್ಬಿಟ್ಟು 4x ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿವೈಸ್. ಸೊ ಕಂಪ್ಲೀಟ್ ಇನ್ಸ್ಟಾಲೇಷನ್ಸ್ ತೋರಿಸ್ತೀನಿ. ಫೈನಲಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ 3 ಟೆಕ್ನಾಲಜಿ ಯಾವ ಥರ ವರ್ಕ್ ಆಗುತ್ತೆ, ಏನು ಬೆನಿಫಿಟ್ಸ್ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬೋರ್ಲಿಂದ ಇನ್ನಿದೆ, ಇದು ಔಟ್, ಇದಕ್ಕೆ ಕನೆಕ್ಟ್ ಮಾಡಬೇಕು. ಅದು ಕೇಳದ. ಇದು 2 ಬರೋದಲ್ಲ. ನೋಡಿ, ಬೋರ್ವೆಲ್ಲಿಂದ ಪೈಪಿಂದ ಟರ್ಬುಲೆನ್ಸ್ ಇನ್ನು ಕೆಳಗಡೆ ಟರ್ಬುಲೆನ್ಸ್ ಔಟು, ಮತ್ತು ಅಲ್ಲಿ ಇನ್ನದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿವೈಸ್ ಇನ್ನು ಆ ಕಡೆ ಕಾರ್ನರ್ ಔಟು. ನೋಡಿ, ಈಗ ಆನ್ ಆಗಿದೆ. ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಿದೆ, ರೆಡ್ ಲೈಟ್ ಕಾನ್ಸ್ಟೆಂಟ್ ಇದೆ. ಸೊ ಇದು ಔಟ್ಪುಟ್ಟು. ಇದರಿಂದ ಇನ್ಪುಟ್ಟು ನಾವು ಮೈನ್ಸ್ವರೆಗೆ ಕೊಟ್ಟಿದ್ದೀವಿ ಸ್ಟಾರ್ಟ್ರಿಗೆ. ಇದು ನಾರ್ಮಲ್ ವೋಲ್ಟೇಜ್, ನಾರ್ಮಲ್ ಲೈಟ್ ಥರ. ಸೊ ಇದು ರೆಡ್ಡು ಎಲ್ಲು. ಸೊ ಈಗ ವರ್ಕ್ ಆಗ್ತಿದೆ. ಈಗ ನಾವು ನೀರು ಟೆಸ್ಟ್ ಮಾಡಬೇಕು. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ನಾವು ವಾಟರ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ವಿ. ಇದು ನಾವು ಮಾರ್ಕೆಟಲ್ಲಿ ತುಂಬ ಇದೆ. ಸ್ಟಾರ್ಟಿಂಗ್ 25,000-24,000 ಹಿಡಿದು ಅಪ್ ಟು 1 lakh ವರೆಗೂ ಇದೆ, ಅಪ್ ಟು 80,000-90,000 ವರೆಗೂ ಇದೆ. ಬೇಸ್ಡ್ ಆನ್ ವಾಟರ್ ಟೆಸ್ಟು
ಮತ್ತು ನಮ್ಮದು ಬೋರ್ವೆಲ್ ಡೆಪ್ತ್ ಎಷ್ಟಿಂದ ನೀರು ಬರುತ್ತೆ, ಆಮೇಲೆ ಸೈಜು ಮತ್ತು ವಾಟರ್ ಪ್ರೆಷರ್ ಮೇಲೆ ನಾವು ವಾಟರ್ ಕಂಡೀಷನರ್ ಚೂಸ್ ಮಾಡ್ಕೋಬೇಕು. ಸೊ ನಾವಿವತ್ತು ಎಲ್ಲರೂ ನೋಡಿ ತಥಾಸ್ತು ಕಂಪ್ನಿ ತರಿಸಿದ್ದೀವಿ. ಸೊ ಎಲ್ಲಾದರೂ ಮಾರ್ಕೆಟಲ್ಲಿ ಅನಲೈಸ್ ಮಾಡಿಬಿಟ್ಟು ಇವತ್ತು ಕಡಿಮೆ ಕಾಸ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಇದು 3 ಟೆಕ್ನಾಲಜಿ ಅಂತ ಹೇಳಿದೆ. ಒಂದು ಟರ್ಬುಲೆನ್ಸ್ ಏನು ಮಾಡುತ್ತೆ, ಅದು ಒಂದು 10% ಹಾರ್ಡ್ನೆಸ್ ಕಡಿಮೆ ಮಾಡುತ್ತೆ. ಸ್ಟಾರ್ಟಿಂಗ್ ಬೋರ್ವೆಲ್ಲಿಂದ ಬಂದು ಫಸ್ಟ್ ಟರ್ಬುಲೆನ್ಸ್ಗೆ ಹೋಗುತ್ತೆ, ಟರ್ಬುಲೆನ್ಸಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಹೋಗುತ್ತೆ. ಸೊ ಇನ್ನೊಂದು 2ನೇ ಟೆಕ್ನಾಲಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್. ಸೊ ಇದು ಎಲೆಕ್ಟ್ರಿಕ್ ಬೇಸ್ಡ್. ನೀವು ಕಂಟ್ರೋಲ್ ಪ್ಯಾನೆಲ್ ನೋಡಿದ್ರಲ್ಲ, ಇದಕ್ಕೆ ಮಿನಿಮಮ್ 230 ವೋಲ್ಟ್ಸ್ ಚಾರ್ಜ್ ಕೊಡಬೇಕು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲ್ಲಿ 25% ನೀರು ನಿಮಗೆ ಹಾರ್ಡ್ನೆಸ್ ಕಡಿಮೆ ಮಾಡುತ್ತೆ. ಇನ್ನೊಂದು ಎಲೆಕ್ಟ್ರಿಕ್ ಪಲ್ಸ್. ಸೊ ಇಲ್ಲಿ ಕರೆಂಟ್ ಪಾಸ್ ಆದ ಅಂತ ಎಲೆಕ್ಟ್ರಿಕ್ ಪಲ್ಸ್ ಜನ್ರೇಟ್ ಮಾಡುತ್ತೆ. ಸೊ ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮೈನ್ ಸೋಡಿಯಮ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡು, ಸೊ ಈ ಥರ ಫ್ಲೋರೈಡ್ ನೋಡಿರ್ಬೋದು, ನೀರಲ್ಲೆಲ್ಲ ತುಂಬ ಫ್ಲೋರೈಡ್ಸ್ ಇರುತ್ತೆ, ಸೋಡಿಯಮ್ಮು. ಈ ಥರ ಇದ್ದಿದ್ದಾಗ ರಸ್ಟ್ ಹಿಡಿಯುತ್ತೆ. ಡ್ರಿಪ್ ಪೈಪ್ ಆಗಲಿ, ಇಲ್ಲ ಪೈಪ್ ಲೈನ್ ಆಗಲಿ, ಇಲ್ಲ ಐರನ್ ಐಟಮ್ ಆಗಲಿ, ಇವೆಲ್ಲ ತುಂಬ ರಸ್ಟ್ ಹಿಡಿಯುತ್ತೆ. ಆಮೇಲೆ ರೂಟ್ ಅಂದರೆ ಲೀಫ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಬೆಳೆಗಳಿಗೆ. ಸೊ ಈ ಥರ ನಾವು ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈಗ ನಾವು ಹಾಕಿದ್ದೀವಿ. ನಾನು ಇದು ಪಾರ್ಟ್ 2 ವಿಡಿಯೋ ಬಿಡ್ತೀನಿ, ಅದರಲ್ಲಿ ಕಂಪ್ಲೀಟ್ ವಿತ್ ಲ್ಯಾಬ್ ರಿಪೋರ್ಟ್ ಮಾಡ್ತೀನಿ. ಈಗ ನಾನೇನು ವಾಟರ್ ಟೆಸ್ಟ್ ಮಾಡಿಸಿ ಅದರ ತಕ್ಕಂತೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದೀನಲ್ಲ. ಸೊ ಈಗ ಆಫ್ಟರ್ ಇನ್ಸ್ಟಾಲೇಷನ್ ಬೆಳೆ ಯಾವ ಥರ ಬರುತ್ತೆ ನಮಗೆ, ಆಮೇಲೆ ಫಸ್ಟ್ ರಿಪೋರ್ಟ್ ವಾಟರ್ ಟೆಸ್ಟಿಂಗ್ ರಿಪೋರ್ಟ್ ಯಾವ ಥರ ಬರುತ್ತೆ, ಇದು ಮೇಯ್ನು. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೆ, ವಾಟರ್ ಇದು ಕಂಡೀಷ್ನರ್ ಇನ್ಸ್ಟಾಲ್ ಮಾಡಿದ್ಮೇಲೆ ವಾಟ್ರಲ್ಲಿ ಸ್ಲೈಟಾಗಿ ಟೇಸ್ಟ್ ಚೇಂಜ್ ಆಗಿದೆ, ಮತ್ತು TDS ಡೌನ್ ಆಗಿದೆ. TDS ಅಂದರೆ ಎಲ್ಲರಿಗೂ ಗೊತ್ತು. ಸೊ TDS ಡೌನ್ ಆಗಿದೆ, ಕಡಿಮೆ ಆಗಿದೆ TDS. ಆಮೇಲೆ ನಮಗೆ ವಾಟ್ರಲ್ಲಿ ರಸ್ಟ್ ಏನೂ ಬರ್ತಾಯಿಲ್ಲ, ಇದು ಒಂದು ಶೀಲ್ಟ್ ಆಗಿರೋದೇನೂ ಬರ್ತಾಯಿಲ್ಲ, ಅಲ್ಲೇ ಫಿಲ್ಟರ್ ಆಗ್ತಾ ಇರೋದ್ರಿಂದ, ಈ ಟರ್ಬುಲೆನ್ಸ್ ಅಲ್ಲೇ ಫಿಲ್ಟರ್ ಮಾಡೋದ್ರಿಂದ ಇದೇನೂ ಬರ್ತಾಯಿಲ್ಲ ನೀರಲ್ಲಿ. ಸೊ ಈ ಥರ ನೀವು ಯಾರಾದರೂ ಗಡಸು ನೀರಿದ್ದರೆ, ನಾವು ಗಡಸು ನೀರು ಅಂದರೆ ಗೊತ್ತು ನಿಮಗೆ, ವಾಟರ್ ಹಾರ್ಡ್ನೆಸ್ ಅಂದರೆ ಗಡಸು ನೀರು ಅಂತೀವಿ. ಸಾಫ್ಟ್ ವಾಟರ್ ಅಂದರೆ ಲೈಕ್ ಡ್ರಿಂಕಿಂಗ್ ವಾಟರ್ ಆಗಿರೋದು, ಇಲ್ಲ ನಾರ್ಮಲ್ ವಾಟರ್. ಸೊ ನಿಮ್ಮ ಬೋರ್ವೆಲಲ್ಲಿ ನೀವು ಒಂದು ವಾಟರ್ ಅನಾಲಿಸಿಸ್ ಮಾಡಿ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ. ನಿಮ್ಗೆ ಇನ್ನೂ ಬೇಕು ಅಂದರೆ ನೀವು ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಬೆಳೆ ಇಂಪ್ರೂವ್ ಮಾಡ್ಕೋಬೇಕು. ಸೊ ಇದು ಮೇಯ್ನು ನಮಗೆ ಎಲ್ಲರೂ ಅಗ್ರಿಕಲ್ಚರಲ್ಲಿ ಮೇಯ್ನ್ ಇಂಪಾರ್ಟೆಂಟ್, ಒಂದು ಸಾಯಿಲು, ಇನ್ನೊಂದು ವಾಟ್ರು. ಇವೆರಡು ಕರೆಕ್ಟ್ ಇಲ್ಲ ಅಂದರೆ ನೀವು ಯಾವುದು ಆರ್ಗ್ಯಾನಿಕ್ ಆಗಲಿ ಕೆಮಿಕಲ್ ಆಗಲಿ ಯಾವ್ದು ಮಾಡಿದ್ರೆ ನಮ್ಗೆ ಅಷ್ಟು ಬೆಳೆ ಬರೋಲ್ಲ. ಆರ್ಗ್ಯಾನಿಕಲ್ಲೇ ಸ್ವಲ್ಪ ಬರುತ್ತೆ, ಕೆಮಿಕಲಲ್ಲಂತೂ ನಾವು ಬೆಳೆ ಈಲ್ಡ್ ಬರೋಲ್ಲ ನಮಗೆ. ಸೊ ಈ ಥರ ಒಂದು ಟೆಕ್ನಾಲಜಿನ ನಾವು ಯೂಸ್ ಮಾಡಿಕೊಂಡು ಮಾಡಿದ್ರೆ ನಮಗೆ ತುಂಬ ಇಳುವರಿ ಚೆನ್ನಾಗಿ ಬರುತ್ತೆ. ನೋಡಿ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಈ ಥರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿವೈಸ್ ಯೂಸ್ ಮಾಡೋದ್ರಿಂದ ಫಂಗಸ್ ಆಗಿರ್ಬೋದು, ನೀರಿಂದ ಬರ್ತಕ್ಕಂಥ ಬ್ಯಾಕ್ಟೀರಿಯಾ ಫಂಗಸ್ನ ರಿಮೂವ್ ಮಾಡೋದು. ಸೊ ಮಲ್ಟಿಪಲ್ ಅಡ್ವಾಂಟೇಜಸ್ ಇದೆ. ಸೊ ಈ ಥರ ಮಾಡಿಕೊಂಡು ನೀವು ಫಸ್ಟು ಟೆಸ್ಟ್ ಮಾಡಿಸಿದ್ರೆ ಡಿಸೈಡ್ ಮಾಡಿ. ಪಾರ್ಟ್ 2 ಬಿಡ್ತಾಯಿದ್ದೀನಿ. ಅದು ಈಗ ಆಲ್ರೆಡಿ ನಾವು ಕೆಲವೊಂದು ವಿತ್ ರಿಪೋರ್ಟು ಸ್ವಲ್ಪ ಲ್ಯಾಬ್ ನಾವು ವಿಡಿಯೋಸ್ ಇನ್ವೆಸ್ಟ್ ಮಾಡೋದ್ರಿಂದ ಸೊ ನಾವು ಪಾರ್ಟ್ 1 ವಿತ್ ಲ್ಯಾಬ್ ರಿಪೋರ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ತುಂಬ ಧನ್ಯವಾದ.